ಈಗ ವಾರಣಾಸಿ ಜಂಕ್ಷನ್. ಎರಡು ರೈಲ್ವೆ ಸ್ಟೇಷನ್ ಇದೆ. ಬನಾರಸ್ ಅಂತ ಒಂದು ಸ್ಟೇಷನ್ ಇದೆ, ಮತ್ತೆ ವಾರಣಾಸಿ ಜಂಕ್ಷನ್ ಅಂತ ಇದು. ನೀವು ಎಲ್ಲಿಂದ ಬುಕ್ ಮಾಡಿರ್ತೀರೋ ಅದು ನೋಡ್ಕೊಂಡು ಆ ಸ್ಟೇಷನ್ಗೆ ಹೋಗಿ. ಮತ್ತೆ ಮಿಸ್ ಮಾಡಿಕೊಂಡು ಬನಾರಸ್ ಇದ್ದಾಗ ವಾರಣಾಸಿ ಜಂಕ್ಷನಿಗೆ ಬಂದರೆ ಟ್ರೈನ್ ಮಿಸ್ ಆಗ್ಬಿಡತ್ತೆ. ವಾರಣಾಸಿ ಜಂಕ್ಷನಿಂದ ಅಯೋಧ್ಯೆ ಹೋಗೋ ಒಂದೇ ಬರೋ ಟ್ರೈನು ಬೆಳಗ್ಗೆ 9:15 ಹೊರಡತ್ತೆ. ನನ್ನ ಕರೆಕ್ಟು ಒಂದು 10 to 15 ಮಿನಿಟ್ಸ್ ಇದ್ದಾಗ ಡೋರ್ ಓಪನ್ ಆಗುತ್ತೆ. ಒಂದೇ ಬರೋ ಟ್ರೈನ್ ಹತ್ತಿದ್ದೀವಿ. ಇನ್ನು 10 to 15 ಮಿನಿಟ್ಸ್ ಇದೆ ಟ್ರೈನ್ ಓಡೋಕ್ಕೆ. ಎಷ್ಟು ಬಿಡ್ತು, ಎಕ್ಸಾಕ್ಟ್ ಟೈಮಿಗೆ ಬಿಡುತ್ತೆ. ಒಂದೇ ಬಾರಿ ಟ್ರೈನ್ ಇಳಿದ್ವಿ. ಈಗ ಅಯೋಧ್ಯೆ ಧಾಮ್ ರಾಮ್ಲಲ್ಲ ಹತ್ರ ಹೋಗ್ಬೇಕು. ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇದು ರೈಲ್ವೆ ಸ್ಟೇಷನಲ್ಲಿರೋ ಸ್ಟ್ಯಾಚ್ಯೂ ಅಳಿಲ್ದು. ರಾಮಕೃಷ್ಣ ರೆಸ್ಟೋರೆಂಟು ಎದುರುಗಡೆ ಇರೋ ರಾಮಕೃಷ್ಣ ಲಾಡ್ಜಲ್ಲಿದ್ದೀವಿ. ಬುಕ್ ಮಾಡಿದ್ದೆ ಆನ್ಲೈನಲ್ಲಿ. ಅಂದರೆ ಲಾಸ್ಟ್ ಟೈಮ್ ಬಂದಾಗ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡಿದ್ದೆ. ಕಾಂಟ್ಯಾಕ್ಟ್ ನಂಬರ್ ಇತ್ತು, ಫೋನ್ ಮಾಡಿ ಹೇಳಿದ್ದೆ, ರಿಸರ್ವ್ ಮಾಡ್ಯಾರೆ. ಇದೇ ನೋಡಿ. ವಿಸಿಟಿಂಗ್ ಕಾರ್ಡು. ನಂಬರ್ ಬೇಕು ಅಂದ್ರೆ ಫೋನ್ ಮಾಡಿ, ರೂಮ್ ಏನಾರು ಬೇಕು ಅಂದಾಗ. ರೂಮ್ಸ್ ಎಲ್ಲ ಚೆನ್ನಾಗಿದೆ. ವಿತ್ ಎ ಸಿನೂ ಇದೆ, ವಿತೌಟ್ ಎ ಸಿನೂ ಇದೆ. ಈಗ ರೂಮಿಂದ ಸರಿಯೋ ನದಿಗೆ ಹೋಗ್ತಾ ಇದ್ದೀವಿ. ಸರಿಯೋ ನದಿಯಲ್ಲೇ ರಾಮ ಮತ್ತು ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದ್ರು ಲಾಸ್ಟಿಗೆ. ರಾಮಾಯಣ ಕಥೆಗಳನ್ನು ಗೋಡೆಗಳಲ್ಲಿ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ನೋಡಿ. ನೀವು ಅಯೋಧ್ಯೆಗೆ ಬರ್ಬೇಕಾದ್ರೆ 20 days ಮುಂಚೆನೇ ಆನ್ಲೈನ್ ಟಿಕೆಟ್ ಸಿಗುತ್ತೆ, ಫ್ರೀ ಟಿಕೆಟು. ಅದು ಮುಂಚೆನೇ ಬುಕ್ ಮಾಡ್ಕೊಂಬಂದರೆ ಭಾಳ ಈಸಿಯಾಗಿ ದರ್ಶನ ಆಗುತ್ತೆ. ಮತ್ತು ಇಲ್ಲಿ ವೀಲ್ ಚೇರ್ ಫೆಸಿಲಿಟಿ ಎಲ್ಲ ಇದೆ. ಅದರಲ್ಲಿ ವೆಬ್ಸೈಟಲ್ಲಿ ಕಸ್ಟಮರ್ ಕೇರ್ ನಂಬರ್ ಸಿಗುತ್ತೆ. ಕಸ್ಟಮರ್ ಕೇರ್ ನಂಬರಿಗೆ ಫೋನ್ ಮಾಡಿ ಹೇಳಿದ್ರೆ ಇಂಥ ದಿನ ಬರ್ತಾಯಿದ್ದೀವಿ, ನಿಮ್ಗೆ ವೀಲ್ ಚೇರ್ ಫೆಸಿಲಿಟಿ ಬೇಕು ಅಂದರೆ ಮಾಡಿಕೊಡ್ತಾರೆ. ಭಾಳ ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ. ಸರಿಯೋ ನದಿ ಹತ್ರ ಇದ್ದೀವಿ. ನೋಡ್ಬೇಕು, ಪ್ರೋಕ್ಷಣೆ ಅಂತ ಮಾಡ್ಕೊಬೇಕು. ನೋಡಿ, ಇದೆ ಸರಿಯೋ ನದಿ. ನಿಂಬು ನೀರಲ್ಲಿ ಮುಳುಗಿಸ್ತೀನಿ. ಇದೇ ನಾವು ಲಾಡ್ಜ್ ಮಾಡಿರೋದು ಇದು ಒಳಗಡೆನೆ. ಚೆನ್ನಾಗಿದೆ. ಅದ್ರ ಎದುರುಗಡೆನೆ ಹೋಟ್ಲ್ ಇರೋದು. ಚೆನ್ನಾಗಿದೆ ಹೋಟ್ಲು. ರಾಮಕೃಷ್ಣ ರೆಸ್ಟೋರೆಂಟ್ ಇದು.
ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ಯಾರ ನೋಡಿ. ದಾಲ್ ತಡ್ಕ, ಚಪಾತಿ ಚೆನ್ನಾಗಿದೆ. ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹನುಮಾನ್ ಗರಿ ಅಂತಾರೆ ದೇವಸ್ಥಾನ. ದರ್ಶನ ಆಯ್ತು. ಈಗ ಕೆಳಗೆ ಇಳಿತಾ ಇದೀವಿ. ಈಗ ನೆಕ್ಸ್ಟು ರಾಮ್ ಮಂದಿರ್, ಬಾಲರಾಮ್, ಜೈ ಶ್ರೀರಾಮ್, ರಾಮ್ಲಲ್ಲ, ಬಾಲರಾಮ. ಇಲ್ಲಿ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಹನುಮಾನ್ ಗರಿ ಆಂಜನೇಯ ದೇವಸ್ಥಾನ. ಅದ್ರ ಆಪೋಸಿಟ್ ಎದುರುಗಡೆ ಇರೋದೇ ದಶರಥ್ ಮಹಲ್ ಇದೆ. ದಶರಥ ಮಹಲ್ ಇದು ದಶರಥ್ ಮಹಲ್. ಇಲ್ಲಿ ಎದುರುಗಡೆ ರೈಟಿಗೆ ಹೋದ್ರೆ ಸೀದಾ ಡೌನಿಗೆ ಹೋದ್ರೆ ಅಲ್ಲೇ ಹನುಮಾನ್ ಗರಿ ಬರುತ್ತೆ. ಹಿಂಗೆ ಹೋಗ್ಬೇಕು. ಹನುಮಾನ್ ಗರಿಯಿಂದ ಸೀದಾ ಬಂದು ಲೆಫ್ಟಿಗೆ ಹೋದ್ರೆ ರಾಮ ಮಂದಿರಕ್ಕೆ ಹೋಗೋ ದಾರಿ ಇದು. ಫಸ್ಟ್ ಯಾವಾಗಲೂ ಸರಿಯೋ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಹನುಮಾನ್ ಗರಿಗೆ ಬಂದು ಅಲ್ಲಿ ದರ್ಶನ ಮಾಡಿ ಅಲ್ಲಾದ್ಮೇಲೆ ರಾಮನ್ ನೋಡ್ಬೇಕಂತೆ. ಹಿಂಗಿರೋದಿದು ಆರ್ಡರ್ ವೈಸು. ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಫ್ಲ್ಯಾಗು, ಅದೇ ರಾಮ ಮಂದಿರ. ಈಗ ಅಲ್ಲಿಗೆ ಹೋಗ್ಬೇಕಾಗಿರೋದು. ಆನ್ಲೈನ್ ಟಿಕೆಟ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಬರೀ 5 to 10 ಮಿನಿಟ್ಸಲ್ಲಿ ದರ್ಶನ ಆಗ್ಬಿಡುತ್ತೆ. ಭಾಳ ಬೇಗ ಆಗುತ್ತೆ. ತುಂಬ ಒಳ್ಳೆಯದು ಟಿಕೆಟ್ ಮಾಡಿಸೋದು. ಹತ್ತಿರದಿಂದ ದರ್ಶನ ಮಾಡ್ಬೋದು. ರಾಮ್ಲಲ್ಲಾನು ನೋಡ್ಬೋದು. ಮತ್ತು ಮೇಲ್ಗಡೆ ಹೋಗಕ್ಕೆ ಬಿಡ್ತಾರೆ. ರಾಮ್ಲಲ್ಲ ಮೇಲ್ಗಡೆ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಎಲ್ಲ ಇರೋದಿದೆ, ಸಣ್ಣ ವಿಗ್ರಹಗಳು. ಅದು ಭಾಳ ಚೆನ್ನಾಗಿದೆ. ಅದು ಟಿಕೆಟ್ ಇದ್ದರೆ ಮಾತ್ರ ಬಿಡೋಕ್ಕಾಗೋದು. ನೋಡಿ ರಾಮ ಮಂದಿರ. ಟಿಕೆಟ್ ತಗೊಂಡ್ರೆ ಇಲ್ಲಿ ಬಿಡ್ತಾರೆ. ಇಲ್ಲ ಅಂದರೆ ಅಂಗಾಸಿ ಹೋಗ್ಬೇಕು. ಜನರಲ್ ಟಿಕೆಟಿಗೆ ಅಂಗಾಸಿ ಹೋಗಿ ಅಲ್ಲಿಂದ ಕ್ಯೂವಲ್ಲಿ ಹೋಗ್ಬೇಕು. ಇದು ಪಾಸ್ ಇದ್ದರೆ ಇಲ್ಲಿ ಬೇಗ ಆಗುತ್ತೆ. ನೋಡಿ ಇಲ್ಲಿಂದಾನೆ ಕಾಣಿಸ್ತಾ ಇದೆ ರಾಮ ಮಂದಿರ. ಫ್ಲ್ಯಾಗ್ ಹಾರ್ತಾ ಇದೆ ಗಾಳಿಗೆ. ಶಾಪಿಂಗ್ ಮಾಡಬೇಕು ಅಂತಂದರೆ ಅಯೋಧ್ಯದಲ್ಲಿ ಇಲ್ಲಿ ಹನುಮಾನ್ ಗಡಿ ಹತ್ರ ಬಂದು ಮಾಡ್ರಿ. ಹನುಮಾನ್ ಗಡಿ ಆಪೋಸಿಟ್ಟೇ ಶಾಪಿಂಗ್ ಸ್ಟ್ರೀಟ್ ಇದೆ. ನೋಡಿ ಹನುಮಾನ್ ಗಡಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ಹನುಮಾನ್ ಗಡಿ. ಸೀದಾ ಹೋದ್ರೆ ದೇವಸ್ಥಾನ. ಇದರಲ್ಲಿ ಇದು ಪೆನ್ನು ಭಾಳ ಚೆನ್ನಾಗಿದೆ.
₹20 ಒಂದು, ₹20 ಒಂದು ಪೆನ್ನು. ಏರ್ಪೋರ್ಟ್ ರೋಡಿಗೆ ಎಂಟ್ರ್ ಆದ್ವಿ. ಏರ್ಪೋರ್ಟು ಒಂದು 100 ಮೀಟರ್ಸ್ ಇದೆ. ಇಲ್ಲಿ ಆಟೋ ಇಳಿದ ತಕ್ಷಣ ಇಲ್ಲಿಂದಾನೇ ಫ್ರೀ ಬ್ಯಾಟ್ರಿ ಗಾಡಿ ಇರುತ್ತೆ, ಆರಾಮಾಗಿ ಇದರಲ್ಲಿ ಹತ್ಕೊಂಡು ಹೋಗ್ಬೋದು. ಈಗ ಅಯೋಧ್ಯೆ ಏರ್ಪೋರ್ಟಲ್ಲಿ ಇದ್ದೀವಿ, ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್. ಓವರ್ ಕ್ರೌಡೆಡ್ಡು. ಮೇಲ್ಗಡೆ ಫುಡ್ ಕೋರ್ಟ್ ಮೇಲ್ಗಡೆ ಬರುತ್ತೆ. ಲಾಂಜ್ ಆಕ್ಸಿಸ್ ಇದೆ. ರೂಪೇ ಕಾರ್ಡ್ ಯಾವುದು ವರ್ಕ್ ಆಗ್ತಾ ಇಲ್ಲ. ಈಗ ರನ್ವೇಗೆ ಹೋಗ್ತಾ ಇದೆ. ಟ್ರಿಪ್ ಮುಗೀತು, ಬೇಜಾರಾಗ್ತಿದೆ. ರನ್ವೇಗೆ ಹೋಗ್ತಾ ಇದೆ. ಸದ್ಯದರಲ್ಲಿ ಒಂದು 5 to 10 ಮಿನಿಟ್ಸಲ್ಲಿ ಟೇಕ್ ಆಫ್ ಆಗುತ್ತೆ. ಅಯೋಧ್ಯೆಯಿಂದ ಎಗ್ರಿ ಬೆಂಗಳೂರಿಗೆ ಹೋಗ್ತೀವಿ. ಚೆನ್ನಾಗಿತ್ತು ಟ್ರಿಪ್ಪು. ಕಾಶಿ ನೆಕ್ಸ್ಟ್ ಲೆವೆಲ್ ಇತ್ತು. ಕಾಶಿಲಿ ಇನ್ನೊಂದು 4 ದಿವಸ ಇರಬೇಕಿತ್ತು, ಆದರೆ ಚಳಿ ಜಾಸ್ತಿ ಅಂತ ಮಂಜೂರಿಗೋಸ್ಕರ ನಾವು ಬೇಗ ಹೋಗ್ತಾ ಇದೀವಿ ಬೆಂಗಳೂರಿಗೆ. ಇಲ್ಲಿ ಕಂಪ್ಲೀಟ್ ಪ್ಲ್ಯಾನು ಡೀಟೇಲ್ಸು ಹಾಕಿ ನೋಡಿ. ಟ್ರೈನಲ್ಲಿ ಹೋಗೋದಾದರೆ 8 to 10 ಡೇಸ್ ಆಗುತ್ತೆ. ಫ್ಲೈಟಲ್ಲಾದರೆ 5 ಡೇಸಲ್ಲಿ ಮುಗಿಯುತ್ತೆ ಪ್ಯಾಕೇಜು. ಟ್ರೈನಲ್ಲಾದರೆ ಅರೌಂಡು 10K ಆಗುತ್ತೆ, 10,000 ತನಕ ಆಗುತ್ತೆ. ಫ್ಲೈಟಲ್ಲಾದರೆ 15 to 20K ಆಗುತ್ತೆ.